ಸುಮಾ. ಫ್ರೆಂಡ್ಸ್, ಇವತ್ತು ನಿಮ್ಮ ಹತ್ರ ನಾನು ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಾನು ನನಗೆ ಈಗ ಆಲ್ರೆಡಿ ನಂಗೆ ಸ್ವಲ್ಪ ದಿನದಲ್ಲೇ ಕೇಳಿದರು. ಇದು ವರ್ಕ್ ಹಾಕೋಕ್ಕೆ ಮಾರ್ಕ್ ಹೆಂಗೆ ಮಾಡ್ಕೊಳ್ಳೋದು, ಎಷ್ಟು ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅವ್ರದ್ದು ಅಳತೆ ಬ್ಲೌಸು ತೊಗೊಂಡು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರ್ತೀರ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ. ಆದಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನಿಮಗೆ ಅಂದರೆ ಇದು ಹ್ಯಾರಿ ವರ್ಕು ಮತ್ತು ಥ್ರೆಡ್ ವರ್ಕು ಒಂದೇ ಥರ ಮಾರ್ಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಹ್ಯಾರಿ ವರ್ಕ್ ಬಗ್ಗೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಅಲ್ಲಿ ನೋಡಿದ್ದೀನಲ್ವ, ಹ್ಯಾರಿ ವರ್ಕ್ ಹಾಕ್ಸೋಕೆ ಹೋಗ್ತೀನಲ್ಲ, ಈಗ ನಂಗೆ ಕಸ್ಟಮರ್ ಕೊಟ್ಟಾಗ ನಾನು ಹ್ಯಾರಿ ವರ್ಕ್ ಹಾಕ್ಸೋಕೆ ಕೊಡ್ತೀನಲ್ವ, ಅಲ್ಲೆಲ್ಲ ಅವ್ರು ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋದು. ಹಂಗಾಗಿ ನಾನು ಸ್ವಲ್ಪ ನೋಡಿದ್ದೀನಿ. ಹಾಗಾಗಿ ನಾನು ಇವಾಗ ಆದರೂ ಹ್ಯಾರಿ ವರ್ಕ್ ಮಾರ್ಕ್ ನಾನು ತೊಗೊಳ್ಳಲ್ಲ, ನಾನು ಥ್ರೆಡ್ ವರ್ಕಿಗೆ ತೊಗೋತೀನಿ. ಯಾಕೆ ಅಂದರೆ ನಾನು ಥ್ರೆಡ್ ವರ್ಕೇ ತಾನೇ ಮಾಡ್ತಾ ಇರೋದು, ಹಾಗಾಗಿ ನಾನು ಥ್ರೆಡ್ ವರ್ಕೇ ತೊಗೋತೀನಿ. ಹಂಗಾಗಿ ಇವತ್ತು ಬನ್ನಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು, ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ಯಾವ ರೀತಿ ತೊಗೊಂಡು ಮಾರ್ಕ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬರೀ ಮಾರ್ಕ್ ಅಷ್ಟೇ ನಾನು ತೋರಿಸ್ಕೊಡ್ತೀನಿ, ವರ್ಕ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಇವತ್ತು ನಾನು ವರ್ಕ್ ಇನ್ನೊಂದು ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ ಫ್ರೆಂಡ್ಸ್. ನಾನಿನ್ನು ಪ್ರತಿ ಸಂಡೇ ನಾನು ನಿಮಗೆ ಒಂದು ಹೊಸ ವಿಚಾರ ಹೇಳ್ತಾ ಇದ್ದೀನಿ ಅಂತ ಕೂಡ ಅಂದ್ಕೋಬೋದು. ಪ್ರತಿ ಸಂಡೇ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ವ್ಲಾಗ್ ಎಲ್ಲರೂ ಹೆಂಗೆ ಅವ್ರವ್ರದ್ದು ವ್ಲಾಗ್ಗಳೆಲ್ಲ ಹೆಂಗೆ ಅಪ್ಲೋಡ್ ಮಾಡ್ತಾರೆ ಆ ಥರ ನನ್ನ ಇವಾಗ ನಾನು ಎಲ್ಲಾದರೂ ಹೋಗಿರ್ತೀನಿ, ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿರ್ತೀನಿ. ಈಗ ವಾರ ಪೂರ್ತಿ ಎಲ್ಲಾದರೂ ಹೋದಾಗ ಅಥವಾ ಏನೋ ಒಂದು ಫಂಕ್ಷನ್ ಆದಾಗ ಅಲ್ಲೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ. ಏನು ಗೊತ್ತಾ, ಕೆಲವೊಬ್ರು ವ್ಲಾಗಲ್ಲಿ ಬರೋಕ್ಕೆ ತುಂಬಾ ಇಷ್ಟಪಡ್ತಾರೆ, ಕೆಲವೊಬ್ರು ವ್ಲಾಗಲ್ಲಿ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ. ನಾನು ಇಷ್ಟಪಡೋ ಹತ್ರ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಿಕೊಂಡು ಪ್ರತಿ ಸಂಡೇ ಸ್ವಲ್ಪ ಚೇಂಜ್ ಇರಲಿ ಅಂತ ಒಂದಿನ ಮಾತ್ರ ಸಂಡೇ ನಾನು ಒಂದು ವ್ಲಾಗ್ ಹಾಕ್ತೀನಿ ಅಷ್ಟೇ. ನೋಡಿ, ಅದಕ್ಕೂ ನೀವು ಸಪೋರ್ಟ್ನ ಮಾಡಿ. ನೆಕ್ಸ್ಟ್ ನಮ್ಮ ಯಾವ ಥರ ಹೊರಗಡೆ ಹೋದಾಗ ಏನಾದ್ರು ಫಂಕ್ಷನ್ಗಳಲ್ಲಿ ಅಥವಾ ನಾವೇ ಒಂದು ಟ್ರಿಪ್ ಹೋಗ್ತೀವಲ್ವ, ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸಿಗೆ ಹೋದಾಗ ಅಲ್ಲಿ ಒಂದು ವೀಡಿಯೋಸ್ ಮಾಡ್ಕೊಂಡು ಹಾಕೋದು, ಅದೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಇನ್ನು ಪ್ರತಿ ಸಂಡೇ ಒಂದು ವ್ಲಾಗ್ ಬರುತ್ತೆ, ನೀವು ನೋಡಿ ಆಯಿತಾ. ಏನು ನೆಕ್ಸ್ಟ್ ಸಂಡೇ ನಾನು ವ್ಲಾಗ್ ಹಾಕ್ತೀನಲ್ಲ, ಅದನ್ನು ಹಂಗೆ ಹಾಕ್ತೀನಿ. ಫಸ್ಟ್ ವ್ಲಾಗ್, ಸೆಕೆಂಡ್ ವ್ಲಾಗ್ ಅಂತ. ವ್ಲಾಗಲ್ಲಿ ನಾನು ಇಷ್ಟನ್ನೇ ವ್ಲಾಗ್ ಹಾಕ್ತಾಯಿದ್ದೀನಿ, ಮುಂದೆ ಸಂಡೇ ಅಂತ ನಾನು ಮೆನ್ಷನ್ನ ಮಾಡ್ತೀನಿ. ಹಂಗಾಗಿ ನೆಕ್ಸ್ಟ್ ಸಂಡೇಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಏನಂತ ನಾನು ನಿಮಗೆ ಕ್ಲೂನು ಕೊಡಲ್ಲ, ನೀವು ನೋಡಿ ಸಂಡೇ ಆಯಿತಾ. ಬನ್ನಿ ಇವಾಗ ಮಾರ್ಕ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ ಬ್ಲೌಸ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನೋಡಿ, ಬ್ಲೌಸ್ ಪೀಸ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಬ್ಲೌಸ್ ಪೀಸ್ನ ಹಾಕ್ಕೊಂಡಿದ್ದೀನಿ. ಮಾರ್ಕು ಕೂಡ ನಾನು ಮಾಡಿದ್ದೀನಿ ಆಲ್ರೆಡಿ. ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ ಇವಾಗ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಎಕ್ಸ್ಪ್ಲೈನ ಮಾಡ್ತೀನಿ ನಿಮಗೆ. ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದು ಅಂತ ಈಸಿ ಫ್ರೆಂಡ್ಸ್. ಮಾರ್ಕ್ಗೆ ಅಂದರೆ ಇದು ಥ್ರೆಡ್ ವರ್ಕ್ಗೆ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಹಾಗಾಗಿ ಇಲ್ಲಿ ನೋಡಿ, ನಾನು ಈಗ ಅವ್ರು ಬ್ಲೌಸ್ ಕೊಟ್ಟಿದ್ದಾರೆ, ಅವರು ಕೂಡ ನೋಡಿ ತುಂಬಾ ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿದ್ದಾರೆ. ಇದಕ್ಕೂ ಕೂಡ ಅವರು ಸಿಂಪಲ್ಲಾಗಿ ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ಸಿಂಪಲ್ಲಾಗಿ ವರ್ಕ ಮಾಡಿಕೊಡ್ಬೇಕು. ತುಂಬ ಅಂದರೆ ತುಂಬಾ ಸಣ್ಣ ಇದ್ದಾರೆ ಫ್ರೆಂಡ್ಸ್ ಇವರು. ನೋಡಿ, ಸೊಂಟ ಬಂದ್ಬಿಟ್ಟು ತುಂಬಾ ಸಣ್ಣ ಇದ್ದಾರೆ ಇವರು. ಹೀಗಾಗಿ ಇವಾಗ ಇದರಲ್ಲಿ ಬಾಡಿ ಫಿಟ್ಟಿಂಗು ಫ್ರೆಂಡ್ಸ್, ಇಲ್ಲಿ ನೋಡಿ, ಇವಾಗ ಡೀಪ್ ಬಂದುಬಿಟ್ಟು ನಾವು ಬ್ಲೌಸ್ದು ಲೆಂತ್ ಫಸ್ಟಿಗೆ ತೊಗೋಬೇಕು. ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಫಸ್ಟ್ ಬ್ಯಾಕ್ ಸೈಡು ನೀವು ಬ್ಲೌಸ್ ಲೆಂತ್ನ ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಕರೆಕ್ಟಾಗಿ ಅವ್ರದ್ದು 14 ಇಂಚಿದೆ, ನೀವು 15 ತೊಗೋಬೇಕಾಗುತ್ತೆ ಮಾರ್ಜಿನ್ನು ಸೇರಿಸಿ. ಇಲ್ಲಿ ನಾನು ಬಂದುಬಿಟ್ಟು 15ಗೆ ನಾನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ಅವ್ರದ್ದು ಬಂದುಬಿಟ್ಟು ಕರೆಕ್ಟಾಗಿ 8.5 ಇಂಚಿದೆ ಅವ್ರದ್ದು. ನೋಡಿ, 8.5 ಇಂಚ್ ಅವ್ರದ್ದು ಡೀಪ್ ಇದೆ. 8.5 ಇಂಚ್ ತೊಗೋಬೇಕಾಗುತ್ತೆ. 8.5ಗೆ ಒಂದು 1/2 ಇಂಚ್ ನಾನು ಜಾಸ್ತಿ ತೊಗೋತೀನಿ. ಯಾಕೆ ಹೇಳಿ ಫ್ರೆಂಡ್ಸ್, ನಾವಿಲ್ಲಿ ಶೋಲ್ಡರ್ ಜಾಯಿನ್ ಮಾಡುವಾಗ 1/2 ಇಂಚ್ ಹೋಗುತ್ತೆ ನಿಮಗೆ ರೆಡಿ ಸಿಗೋದು ನಿಮಗೆ 8.5 ಇಂಚು. ಹಾಗಾಗಿ ಆಯಿತಾ. ಇವಾಗ ಲೆಂತ್ ತೊಗೊಂಡ್ವಿ, ನೆಕ್ ಡೀಪ್ ತೊಗೊಂಡ್ವಿ. ಇವಾಗ ನಾವು ಫ್ರಂಟಲ್ಲಿ ತೊಗೊಳ್ಳೋಣ. ಫ್ರಂಟಲ್ಲಿ ನೀವು ಬ್ಯಾಕ್ ಡೀಪ್ ಆಯಿತು. ಇವಾಗ
ಇವಾಗ ಇದನ್ನ ನೋಡ್ಕೊಳ್ಳಿ, ನಿಮಗೆ ಅಗಲ ಕುತ್ತಿಗೆ ಅಗಲ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಸೇರಿಸಿರ್ತೀವಲ್ವ, ಈ ಮಾರ್ಜಿನ್ ಸೇರಿಸ್ಕೊಂಡು ನಾವು ಇಲ್ಲಿ ಕರೆಕ್ಟಾಗಿ ಅವ್ರದ್ದು 2.5 ಇಂಚು ಡೀಪ್ ಇದೆ. ನಾವು ನಾರ್ಮಲ್ ಎಲ್ಲ ಬ್ಲೌಸ್ಗೂ ಇಡ್ತೀವಲ್ವ 2.5. ಇವರು ಸಣ್ಣ ಇದ್ದಾರೆ, ಹೈಟ್ ಇದ್ದಾರೆ, ಬಟ್ 2.5 ಇಂಚು ಬ್ರಾಡ್ ಇವರಿಗೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಕರೆಕ್ಟಾಗಿ ಆಗುತ್ತೆ. ಮತ್ತು ಇದು ಫ್ರಂಟ್ ಡೀಪ್ನು ನೋಡ್ಕೋಬೇಕಾಗುತ್ತೆ ನೀವು, ಓಕೆನಾ. ನೀವು ಇಲ್ಲಿ ಶೋಲ್ಡರ್ಗೂ ನೀವು 1/2 ಇಂಚು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನೀವು ಶೋಲ್ಡರ್ಗೂ ಕೂಡ 1/2 ಇಂಚ್ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಎಷ್ಟಿರುತ್ತೆ ಅದಕ್ಕೆ ಇನ್ನೊಂದು 1/2 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. ಅವ್ರದ್ದು ಇಲ್ಲಿ ನೋಡಿ 6 ಇಂಚ್ ಇದೆ, ನೋಡಿ 6 ಇಂಚ್ ಇದೆ ಅವ್ರದ್ದು. ನಾನು ಇವಾಗ ಇಲ್ಲಿ 6.5 ತೊಗೋಬೇಕು. 6.5 ತೊಗೊಂಡ್ರೆ ಇಲ್ಲಿ ನಮಗೆ ಶೋಲ್ಡರ್ ಜಾಯಿನ್ ಮೇಕ್ ಹೋಗುತ್ತೆ. ನಾವು ಅದಕ್ಕೂ ಕೂಡ ವರ್ಕ್ ಮಾಡಿರ್ತೀವಿ ನೋಡಿ. ಇವರು ಅದಕ್ಕೆ ವರ್ಕೇ ಮಾಡಿಲ್ಲ, ಟೈಲರ್ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಬಟ್ ಅದು ವರ್ಕ್ ಇಲ್ಲಿ ಈ ಥರ ಹಿಂಗೆ ಪ್ಯಾಚ್ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಮಾರ್ಜಿನ್ ಸೇರಿಸೋದನ್ನ ಸೇರಿಸಿ ನಾನು ವರ್ಕ್ ಹಾಕ್ತೀನಿ. ಹಾಗಾಗಿ ಇವಾಗ ನೋಡಿ, ಇಲ್ಲಿ ತೊಗೊಂಡ್ರಲ್ವ, ಇದು ಸೇಮು ಅಗಲ ಬಂದುಬಿಟ್ಟು 2.5 ಇಂಚು, ಉದ್ದ ಬಂದುಬಿಟ್ಟು 6.5 ಇಂಚು ಫ್ರಂಟು, ಬ್ಯಾಕ್ ಬಂದುಬಿಟ್ಟು ಲೆಂತ್ ಬಂದುಬಿಟ್ಟು 14 ಇಂಚು ರೆಡಿ. ನೀವು ಸ್ಟಿಚಿಂಗ್ ಮಾರ್ಜಿನ್ ತೊಗೋತೀನಿ ಅಂದರೆ 15 ಇಂಚ್ ತೊಗೋಬೇಕಾಗುತ್ತೆ. ಮತ್ತು ಅಗಲ ಬಂದುಬಿಟ್ಟು ಫ್ರಂಟಲ್ಲಿ ಎಷ್ಟು ತೊಗೊಂಡಿರ್ತೀರ 2.5 ಇಂಚು, ಸೇಮ್ ಬ್ಯಾಕಿಗೂ ಕೂಡ 2.5 ಇಂಚ್ ತೊಗೋಬೇಕಾಗುತ್ತೆ. ಅವ್ರು ಏನಾದರೂ ಬರೀ ರೌಂಡ್ ಹೇಳಿದ್ರೆ, ಇಲ್ಲಿ ನಾವೇನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಶೇಪ್ನ ನೀವು ತೊಗೋತೀವಿ ಅಂತ ಅಂದರೂ ಕೂಡ ತೊಗೋಬೋದು. ಇಲ್ಲಿ ಆವಾಗ ಒಂದು 1/2 ಇಂಚ್ ಜಾಸ್ತಿ ಬರುತ್ತೆ ಈ ಪೋರ್ಷನಲ್ಲಿ. ಇಲ್ಲಿ ನೋಡಿ, ಈ ಪೋರ್ಷನಲ್ಲಿ 1/2 ಇಂಚು ಜಾಸ್ತಿ ಬರುತ್ತೆ. ಇವಾಗ ತೊಗೊಂಡಿದ್ದೀವಲ್ವಾ, ನಿಮಗೂ ಕೂಡ ಗೊತ್ತಾಗಿದೆ ಅಲ್ವಾ. ಇವಾಗ ಮಾರ್ಕನ್ನು ಎಕ್ಸ್ಪ್ಲೇನ ಮಾಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇವಾಗ ನಾನು ಕರೆಕ್ಟಾಗಿ ಇಲ್ಲಿ ಇದು ನಮಗೆ ಲೆಂತು ಮುಂಚೆನೇ ಹಾಕ್ಕೊಂಡಿದ್ದೀನಿ ನಾನು ಮಾರ್ಕು. ಇಲ್ಲಿಂದ ನಮಗೆ 15 ಇಂಚ್ ತೊಗೋಬೇಕಾಗುತ್ತೆ. ನೋಡಿ, ಇಲ್ಲಿ 14.75 ಇಂಚಿದೆ ಸಾಕು ನಮಗೆ ಮಾರ್ಜಿನ್ನು. 14.75 15 ತೊಗೋಬೇಕಿತ್ತು, ಬಟ್ ನಾನು ಇಲ್ಲಿ ದಾರ ತರಕ್ಕೆ ಅಂತ ಮ್ಯಾಚಿಂಗ್ ಬೇಕು ಅಂತ ಚೂರು ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ನೋಡಿ, ನಾನು ಕರೆಕ್ಟಾಗಿ ಇಲ್ಲಿ 9 ಇಂಚನ್ನ ತೊಗೊಂಡಿದ್ದೀನಿ. 8.5 ಅವ್ರದ್ದು ರೆಡಿ ಮಾರ್ಜಿನ್ ಬಂದಿದೆ. ಇಲ್ಲಿ 1/2 ಇಂಚು ನಾನು ಇಲ್ಲಿ ಮೇಲ್ಗಡೆ ಶೋಲ್ಡರ್ ಜಾಯಿನ್ ಮಾಡೋಕ್ಕೆ ಬೇಕಲ್ವ, ಅದನ್ನು ಸೇರಿಸಿ ನಾನು ಇಲ್ಲಿ 9 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕರೆಕ್ಟಾಗಿ ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ ಮಾಡ್ಕೊಂಡಿದ್ದೀನಿ, ಓಕೆನಾ. ಈಗ ಇವೆರಡನ್ನೂ ಸೇರಿಸಿ ನಾವು ಜಾಯಿನ್ನ ಮಾಡ್ಕೊಳ್ಳೋಣ. ಇಲ್ಲೂ 2.5 ಇಂಚು, ಇಲ್ಲೂ 2.5 ಇಂಚು. ಓಕೆನಾ. ಈಗ ಇಲ್ಲಿ ಇದನ್ನು ರೌಂಡ್ ಶೇಪ್ನ ಹಾಕೋಬೇಕಾಗುತ್ತೆ. ನೀವು ರೌಂಡ್ ಶೇಪು ನಿಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ, ನನ್ನ ಹತ್ರ ಸ್ಕೇಲ್ ಇದ್ದರೆ ನೀವು ಒಂದು ಕರ್ವ್ ಶೇಪ್ದು ಸ್ಕೇಲ್ ಬರುತ್ತೆ, ಬಟ್ ನನ್ನ ಹತ್ರ ಇಲ್ಲ, ನಾನು ಅದು ಯೂಸ್ ಮಾಡಲ್ಲ. ನಂಗೆ ನೀಟಾಗಿ ನನಗೆ ನನ್ನ ಕೈನೇ ಆಯುಧ ಮಾಡ್ಕೋಬೇಕು ಅಂತಾರಲ್ಲ, ನನ್ನ ಕೈಯಲ್ಲೇ ನೀಟಾಗಿ ಶೇಪ್ಗಳನ್ನ ಹಾಕೊತೀನಿ. ಇಲ್ಲಿ ನೋಡಿ, ಕರೆಕ್ಟಾಗಿ ನೀವು ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ, ಇದನ್ನು ಟಚ್ ಮಾಡ್ತಾ ಈ ಥರ ನೋಡಿ, ರೌಂಡ್ ಅನ್ನೋದು ಎಷ್ಟು ಚೆನ್ನಾಗಿ ಬಂತು ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಈ ಥರ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಡಾರ್ಕಾಗಿ ಮಾಡ್ಕೊಳ್ಳಿ, ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆನಾ. ಈಗ ನೀವು ಇದನ್ನ ಏನು ಮಾಡಬೇಕು ಗೊತ್ತಾ, ಇಲ್ಲಿ ಸ್ವಲ್ಪ ನೀವು ಗೀಚ್ಕೋಬೇಕು, ಅಂದರೆ ಸ್ಟಿಫಾಗಿ ಕೂರಬೇಕು. ನೀವು ಈ ಕಡೆ ಫೋಲ್ಡ್ ಮಾಡಿದ್ರೂ ಕೂಡ ಈಗ ಗೊತ್ತಾಗಬೇಕು ನಿಮಗೆ. ಮತ್ತು ನಾನು ಈ ಥರ ಇಲ್ಲಿ ನೋಡಿ, ನಾನು ಇಲ್ಲಿ ಗೀಚ್ಕೊಂಡಿದ್ನಲ್ಲ, ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಸ್ವಲ್ಪ ಟ್ಯಾಪ್ ಮಾಡಿ, ಓಕೆನಾ. ನೋಡಿ, ಇವಾಗ ಮಾರ್ಕು ಇಷ್ಟು ನೀಟಾಗಿ ಬಂದಿದೆ ಅಲ್ವಾ. ಈಗ ಅದ್ರ ಮೇಲೆ ನೀಟಾಗಿ ಟ್ರೇಸ್ ಮಾಡ್ಕೊಳ್ಳಿ. ಅಂದರೆ ನೀವು ಮಾರ್ಕರಲ್ಲಿ ನೋಡಿ ಈ ಥರ
ಅದಾಯ್ತಲ್ಲ ಫ್ರೆಂಡ್ಸ್, ಈ ಥರ. ಇವಾಗ ನಾನು ಇದನ್ನು ಬಟ್ಟೆ ಯಾವ ಥರ ತೊಗೊಂಡಿದ್ದೀನಿ ಗೊತ್ತಾ, ಇವಾಗ ಬರ್ತಾ ಇರೋದ್ರಲ್ಲಿ ಇಲ್ಲಿ ನೋಡಿ, ಇದನ್ನು ನಾನು ಬ್ಯಾಗ್ ತೊಗೊಂಡಿದ್ದೀನಿ. ಸ್ಲೀವ್ಸ್ ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ, ಓಕೆನಾ. ಇವಾಗ ನೀವು ಸ್ಲೀವ್ಸ್ ಇಲ್ಲಿವರೆಗೂ ಬಂದಮೇಲೆ ನೀವು ಈಗ ನೋಡಿ, ಈಗ ಇಲ್ಲಿಂದ ನಿಮಗೆ ಬ್ಯಾಕಿಗೆ ಬರುತ್ತೆ. ಮತ್ತು ನೀವು ಈ ಸೈಡು ಫ್ರಂಟ್ ತೊಗೋಬೋದು, ಈ ಸೈಡ್ ಒಂದು ಸೈಡ್ ತೊಗೋಬೋದು, ಆ ಸೈಡ ಒಂದು ಸೈಡಾಗಿ ತೊಗೋಬೋದು. ನಾನು ನೋಡಿ ಇವಾಗ ಸುಮ್ಮನೆ ಒಂದು ಸಿಂಪಲ್ಲಾಗಿ ಹಾಕ್ತೀನಿ, ಅವ್ರು ಮಾರ್ಕ್ ಹಾಕ್ಕೊತಾರೆ. ಇದು ಟೈಲರ್ ಕೊಟ್ಟಿರೋದಲ್ವಾ, ಹೀಗಾಗಿ ಇಲ್ಲಿಗೆ ಒಂದು 3 ಇಂಚಸ್ಸು ನಾನು ಸುಮ್ಮನೆ ಗೆಸ್ ಮೇಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಡಾರ್ಕಾಗಿ ಹಾಕಲ್ಲ. ಈ 3 ಇಂಚಸ್ಸು ಇಲ್ಲಿಂದ ಒಂದು 2.5 ಒಂದು 5 ಇಳಿಸಿರ್ತಾರೆ. ಇವ್ರದ್ದಿರೋದು ಶೋಲ್ಡರ್ ಬಂದ್ಬಿಟ್ಟು 2.5, ಓಕೆನಾ. ಹಿಂಗೆ ಹೋಗಿ ಅವ್ರದ್ದು ಹಿಂಗೆ ಹೋಗುತ್ತೆ. ಆವಾಗ ನಾವು ಇಲ್ಲಿಗೆ ಏನು ಮಾಡಬೇಕು, ಫ್ರಂಟಿಗೆ ಕರೆಕ್ಟಾಗಿ ಇಲ್ಲಿಂದ ಬರೋ ಥರ ನಾವು ಹಾಕ್ಕೋಬೇಕಾಗುತ್ತೆ ಫ್ರಂಟಿಗೆ, ಓಕೆನಾ. ಫ್ರಂಟಿಗೆ ಇಲ್ಲಿ ಬರೋ ಥರ ಹಾಕೋಬೇಕಾಗುತ್ತೆ. ಈಗ ಫ್ರಂಟ್ ಮಾರ್ಕನ್ನು ನಾನು ಮಾಡಿ ತೋರಿಸ್ಬೇಕಂತ ಅಂದರೆ ನಿಮಗೆ ಜಾರ್ತಾ ಇದೆ, ಇಲ್ಲಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಾವು 6.5 ಇಂಚ್ ತೊಗೊಂಡಿದ್ವಲ್ಲ ಫ್ರೆಂಡ್ಸ್, 6.5 ಇಂಚು ಡೌನು, ಅಂದರೆ ಮೆಜರ್ಮೆಂಟು ಡೀಪ್ ಬಂದುಬಿಟ್ಟು ಫ್ರಂಟು 6.5ಗೆ ತೊಗೊಳ್ಳೋಣ, ಓಕೆನಾ. ಆಮೇಲೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ ನೀವು. ಫಸ್ಟು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ಥರ ತಗೊಳಕ್ಕೋದ್ರೆ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ 2.5 ಇಂಚ್ ತೊಗೊಳ್ಳಿ. ಕಾಣಿಸ್ತಾ ಇದೆ ಅನ್ಕೊತ ಇದ್ದೀನಿ, ಸ್ವಲ್ಪ ಹತ್ರನೇ ಇಟ್ಕೊತೀನಿ. ಇಲ್ಲಿಂದ 2.5 ಇಂಚು ಈ ಎಡ್ಜಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2.5 ಇಂಚು ಈ ಎಡ್ಜಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅದೆರಡನ್ನೂ ಜಾಯಿನ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಇಲ್ಲೂ ಕೂಡ ಅಷ್ಟೇ ರೌಂಡ್ ಶೇಪ್. ನೋಡಿ ಈ ಥರ ರೌಂಡ್ ಶೇಪ್ ಹಾಕ್ಕೊಂಡ್ರೆ ನಿಮಗೆ ಫ್ರಂಟದು ಮಾರ್ಕು ರೆಡಿ ಆಗುತ್ತೆ. ಇಲ್ಲಿ ನೀವೇನು ವರ್ಕ್ ಮಾಡೋದನ್ನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ನನಗೆ ನೋಡಬೇಕು ಯಾವ್ದಾದ್ರು ವೀಡಿಯೋ ಹಾಕ್ತಾಯಿರ್ತೀನಿ. ಇದ್ದಾವೆ ಕೆಲವೊಂದೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ, ಹಂಗಾಗಿ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನನಗಿವತ್ತು ಮಾರ್ಕಿಂಗ್ ವಿಡಿಯೋ ತೋರಿಸ್ಬೇಕು ಅನ್ನಿಸ್ತು, ಹಂಗಾಗಿ ತೋರಿಸಿದ್ದೀನಿ ಸಿಂಪಲ್ಲಾಗಿ. ಇವು ಬಿಗಿನರ್ಸ್ಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್, ಬಿಗಿನರ್ಸ್ಗಳಿಗೆ ಯೂಸ್ ಆಗುತ್ತೆ. ಹಂಗಾಗಿ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ವರ್ಕ್ ನಿಮ್ಗೆ ಆ್ಯರಿ ವರ್ಕು ಕೂಡ ಇದೇ ಥರ ಮಾರ್ಕ್ ಬರುತ್ತೆ. ಏನು ಬ್ಯಾಕ್ನ ತೋರಿಸಿದ್ದೀನಿ ಅದೇ ಥರ ಮಾರ್ಕು, ಫ್ರಂಟ್ ಏನು ತೋರಿಸಿದ್ದೀನಿ ಅದೇ ಥರ ಮಾರ್ಕು ಬರುತ್ತೆ. ಇದೇ ಥರ ನೀವು ಮಾರ್ಕ್ ಮಾಡ್ಕೋಬೋದು. ಟೈಲರಿಂಗಲ್ಲೂ ಅಷ್ಟೇ ಫ್ರೆಂಡ್, ಇದು ನಾವು ಲೈನಿಂಗ್ ಮೇಲೆ ಇದೇ ಥರ ಮಾರ್ಕ್ ಮಾಡ್ಕೊಡ್ತೀವಿ, ಮಾರ್ಕ್ ಮೇಲೆ ಕಟ್ ಮಾಡ್ಕೊತೀವಿ ಅಷ್ಟೇ. ಸ್ಲೀವ್ಸಿಗೆ ನೀವು ಹಿಂಗೆ ಬುಟ್ಟ ಬೇಕು ಅಂದರೆ ನೀವು ಸ್ಲೀವ್ಸ್ಲ ಲೆಂತ್ನ ತೊಗೊಂಡು ಸೆಂಟರ್ಗೆ ನೀವು ಬುಟ್ಟ ಹಾಕಬೇಕಾಗುತ್ತೆ, ಅಥವಾ ಒಂದು ಇದು ಹಾಕ್ತೀವಲ್ವ ಅದು ಹಾಕ್ಕೋಬೇಕಾಗುತ್ತೆ. ನೀವು ಯಾವ ಥರ ಹಾಕ್ತೀರಾ ಅದು. ನಾನು ಇದನ್ನ ಬ್ಲೌಸ್ನ ಫುಲ್ಲು ಇಲ್ಲ ಒಂದು ನೆಕ್ ಮಾಡಿ, ಅಥವಾ ಈ ನೆಕ್ ಮಾಡಿ, ಈ ನೆಕ್ಕು ಬ್ಯಾಕ್ ನೆಕ್ ಮಾಡಿ, ಈ ನೆಕ್ಕು ಮತ್ತು ಸ್ಲೀವ್ಸ್ ಎಲ್ಲ ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ಇದೊಂದು ಐಡಿಯಾ ಬಂದಿರೋದೇನು ಗೊತ್ತಾ, ಇಲ್ಲೆಲ್ಲ ಬಂದಿದೆಯಲ್ವಾ ಈ ಥರ ಬುಟ್ಟ ಥರ. ಈ ಬುಟ್ಟದ ಮೇಲೆ ನಾನು ಇದು ಸ್ಯಾರಿ ಬಂದುಬಿಟ್ಟು ಇಲ್ಲಿ ನೋಡಿ ಈ ಗ್ರೀನ್ ಕಲರ್ ಪಾಚಿ ಗ್ರೀನ್ ಬರುತ್ತಲ್ಲ, ಈ ಪಾಚಿ ಗ್ರೀನ್ ಕಲರು, ಅದ್ರ ಮೇಲೆ ಈ ಥರ ಬುಟ್ಟ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಂಟರ್ಗೆ ಗೋಲ್ಡ್ ಕಲರಲ್ಲಿ ಒಂದು ಬಟನ್ಸ್ ಹಾಕೋದು, ಓಕೆನಾ. ಆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೋಡೋಣ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಮಾರ್ಕಿಂಗ್ ವಿಡಿಯೋ ಸಿಂಪಲ್ ಆಗಿತ್ತು. ಏನು ಅನ್ನಿಸ್ತು ಅನ್ನೋದ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತು ಮಾರ್ಕಿಂಗ್ ವಿಡಿಯೋ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾರ್ಕ್ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮ್ಮ ಹತ್ರ ತುಂಬ ಡೀಟೇಲಾಗಿ ಶೇರ್ನ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೆಲವೊಂದಿಂದ ಸಣ್ಣ ವಿಡಿಯೋಗಳು ಕೂಡ ಕೆಲವೊಬ್ರಿಗೆ ಯೂಸ್ ಆಗುತ್ತೆ. ನಾನು ಹಂಗಾಗಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಮಾಡೋಕ್ಕಿಂತ
ಹೊಸ್ದಾಗಿ ಕಲಿತಿರೋರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇವೆಲ್ಲ ತುಂಬ ಡೀಟೇಲಾಗಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಇದು ಕೇಳಿದ್ರು ಕೂಡ ನನಗೆ ಈ ಥರದ್ದು ಅವರು ಸಿಂಪಲ್ಲಾಗಿ ಆರಿ ವರ್ಕೆಲ್ಲ ಮಾಡ್ಕೊತಾರೆ ಮನೆಯಲ್ಲಿ. ಅವರು ಯಾವ ಥರ ನೀವು ವರ್ಕ್ ಹಾಕೋಕ್ಕೆಲ್ಲ ಯಾವ ಥರ ಮಾರ್ಕ್ ಮಾಡ್ಕೊತೀರ ತೋರಿಸಿ ಅಂತ, ಹಾಗಾಗಿ ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳ ಮುಂದೆ ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋಸ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.